ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ವೈಕುಂಠ ಏಕಾದಶಿಯ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ ಬನ್ನಿ. ವೈಕುಂಠ ಏಕಾದಶಿ ಮಹತ್ವವೇನು, ಹೇಗೆಲ್ಲ ಆಚರಣೆ ಮಾಡ್ತಾರೆ, ಯಾಕೆ ಆಚರಣೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋಣ. ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಅಂತ ಬಂದರೆ ಹೆಣ್ಮಕ್ಳು ಮೊದಲು ಮಾಡೋ ಕೆಲಸನೇ ಕ್ಲೀನಿಂಗ್. ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಪ್ರತಿದಿನ ಮಾಡೋ ಪೂಜೆಗಿಂತ ಹಬ್ಬಗಳಲ್ಲಿ ಪೂಜೆ ಮಾಡೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಸಡಗರ ಸಂಭ್ರಮ ಇರುತ್ತೆ. ಅದರಲ್ಲೂ ವೈಕುಂಠ ಏಕಾದಶಿ ಅಂದರೆ ಹೇಳೋ ಹಾಗೆ ಇಲ್ಲ. ಅಂದರೆ ನಮ್ಮ ಪಾಪಕರ್ಮಗಳು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂದರೆ ಯಾರು ಪೂಜೆ ಮಾಡಲ್ಲ ಅಂತಾರೆ ಹೇಳಿ. ಪೂರ್ತಿಯಾಗಿ ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಆದರೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಪೇಷಂಟ್ಸ್ ಇರ್ತಾರೆ, ಡೈಲಿ ಮೆಡಿಸನ್ ತಗೊಳ್ಳೋ ಅಂಥವ್ರು ಇರ್ತಾರೆ. ಅವರೆಲ್ಲ ಅವರವರ ದೇಹಾನುಸಾರವಾಗಿ ಪೂಜೆ ಮಾಡಿಕೊಂಡ್ರು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಥವರೆಲ್ಲ ಉಪವಾಸ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಹಾಗೆ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ ಅಂತ ಹೇಳೋದಾದರೆ 2025 ಜನವರಿ 9ನೇ ತಾರೀಕು ಗುರುವಾರ ಮಧ್ಯಾಹ್ನ 12 ಗಂಟೆಯಿಂದ 22 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅಂತೆ. ಹಾಗೆ 10ನೇ ತಾರೀಕು ಶುಕ್ರವಾರ 10 ಗಂಟೆ 19 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ. ವೈಕುಂಠ ಏಕಾದಶಿಯನ್ನು ಪುತ್ರದಾಯಕ ಏಕಾದಶಿ, ಮೋಕ್ಷದಾಯಕ ಏಕಾದಶಿ ಅಂತಲೂ ಕರೀತಾರೆ. 7 ಜನ್ಮಗಳ ಪಾಪಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಪಡೆಯುವುದಕ್ಕೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಈ ವೈಕುಂಠ ಏಕಾದಶಿಯಂದು ಮಹಾವಿಷ್ಣುವಿನ ವಾಸಸ್ಥಾನ ವೈಕುಂಠ ದ್ವಾರ ತೆರೆದಿರುತ್ತದೆಯಂತೆ. ಆದ್ದರಿಂದ ಈ ಏಕಾದಶಿಯನ್ನು ಶ್ರೇಷ್ಠ ಅಂತಲೂ ಹೇಳ್ತಾರೆ. ಮತ್ತು ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ವರ್ಷದಲ್ಲಿ 24 ಏಕಾದಶಿಗಳಿಗೂ ಸಹ ಅದರದ್ದೇ ಆದ ವಿಶೇಷತೆಗಳಿವೆ. ಆದರೆ ಈ ಧನುರ್ಮಾಸದಲ್ಲಿ ಬರೋ ಈ ವೈಕುಂಠ ಏಕಾದಶಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅಂತ ಹೇಳ್ತಾರೆ. ಆವತ್ತಿನ ದಿನ ದೇವಾನುದೇವತೆಗಳು ಕೂಡ ಉಪವಾಸವಿರ್ತಾರಂತೆ. ಮಹಾವಿಷ್ಣುವು ವೈಕುಂಠದಿಂದಲೇ ಆಶೀರ್ವಾದ ಮಾಡ್ತಾನೆ ಅನ್ನೋ ನಂಬಿಕೆನೂ ಇದೆ. ಈ ದಿನ ಶ್ರೀಮಾನ್ ಮಹಾವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಹಿತರಾಗಿ ಗರುಡ ವಾಹನ ರೂಢರಾಗಿ ಉತ್ತರ ದ್ವಾರದ ಕಡೆಗೆ ಬಂದಾಗ ಸಕಲ ದೇವಾನುದೇವತೆಗಳು ಮಹಾವಿಷ್ಣುವಿನ ದರ್ಶನ ಪಡೆದುಕೊಳ್ತಾರೆ. ಮುಕ್ಕೋಟಿ ದೇವಾನುದೇವತೆಗಳನ್ನು ಸೇರಿ ಭಗವಾನ್ ಮಹಾವಿಷ್ಣುವಿನ ದರ್ಶನ ಪಡೆಯುವ ಕಾಲನೇ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಈ ಒಂದು ಏಕಾದಶಿಯಂದು ಉಪವಾಸ ಇದ್ದರೆ ಸಾಕು, ಉಳಿದ 23 ಏಕಾದಶಿಗಳಲ್ಲಿಯೂ ಉಪವಾಸವಿದ್ದ ಪುಣ್ಯ ನಮಗೆ ದೊರೆಯುತ್ತಂತೆ. ಅಷ್ಟಲ್ಲದೆ ಸಾವಿರಾರು ವರ್ಷಗಳ ತಪಸ್ಸಿಗೆ ಸಮ ಅಂತಲೂ ಹೇಳಿದ್ದಾರೆ ಪುರಾಣಗಳಲ್ಲಿ. ಈ ದಿನದಂದು ವೆಂಕಟೇಶ್ವರ ಸ್ವಾಮಿ ಅಥವಾ ರಂಗನಾಥ ಸ್ವಾಮಿ ಅಥವಾ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಂಡ್ರೆ ಸ್ವರ್ಗಲೋಕನೇ ಪ್ರಾಪ್ತಿಯಾಗುತ್ತಂತೆ ನಮಗೆ ಅನ್ನೋ ನಂಬಿಕೆನೂ ಇದೆ ಅಂತನೂ ಪುರಾಣಗಳಲ್ಲಿ ಹೇಳಿದ್ದಾರೆ. ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರದಿಂದ ದೇವಾಲಯವನ್ನು ಪ್ರವೇಶ ಮಾಡಿ ದೇವರ ದರ್ಶನ ಮಾಡುವ ವಾಡಿಕೆಯೂ ಕೂಡ ಇದೆ ಪ್ರತಿ ವರ್ಷವೂ ಅಷ್ಟೇ. ತುಳಸಿಯಿಂದ ಶ್ರೀಮಾನ್ ಮಹಾವಿಷ್ಣುವಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಹಾಗೆ ತುಪ್ಪದ ದೀಪ ಹಚ್ಚಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮಹಾನ್ ಶ್ರೀ ವಿಷ್ಣುವಿಗಲ್ಲದೆ ತುಳಸಿ ಗಿಡಕ್ಕೂ ನಾಳೆ ಪೂಜೆ ಮಾಡಬೇಕು ಅಂತಲೇ ಹೇಳ್ತಾರೆ. ಶ್ರೀಮಾನ್ ಮಹಾವಿಷ್ಣುವಿನ ಜೊತೆ ಶ್ರೀ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಅಂತಲೇ ಹೇಳ್ತಾರೆ ನಾಳೆ. ಹಾಗೆ ನಾವೆಲ್ಲರೂ ತುಂಬ ಶ್ರದ್ಧಾ ಭಕ್ತಿಯಿಂದ ಈ ವೈಕುಂಠ ಏಕಾದಶಿನ ಆಚರಣೆ ಮಾಡಿ ನಮ್ಮ ಪಾಪಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಹಾಲಿನಿಂದ ಮಾಡಿರೋವಂಥ ಏನಾದರೂ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಇಡೋದ್ರಿಂದನೇ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಶ್ರೀಮಾನ್ ಮಹಾವಿಷ್ಣುವಿಗೆ ತುಳಸಿ ಪೂಜೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ತುಳಸಿಯಿಂದ ಪೂಜೆ ಮಾಡೋದು ಮತ್ತು ತುಪ್ಪದ ದೀಪ ಹಚ್ಚೋದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಶ್ರೀಮಾನ್ ಮಹಾವಿಷ್ಣುವಿಗಲ್ಲದೆ ಶ್ರೀಮಾತಾ ಮಹಾಲಕ್ಷ್ಮಿಗೂ ಕೂಡ ಪೂಜೆ ಮಾಡಬೇಕು ನಾಳೆ. ಅಂದರೆ ತುಳಸಿ ದೇವಿಗೂ ಪೂಜೆ ಮಾಡಬೇಕು ಅಂತಲೇ ಹೇಳ್ತಾರೆ. ತುಳಸಿಗೂ ಮಹಾವಿಷ್ಣುವಿಗೂ ಮನೆಯಲ್ಲೆಲ್ಲ ನಾಳೆ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ನೈವೇದ್ಯಕ್ಕೆ ಏನಾದರೂ ಹಾಲಲ್ಲಿ ಮಾಡಿರೋ ಅಂಥ ಪದಾರ್ಥ ಇಟ್ಟರೆ ತುಂಬ ಇಷ್ಟ ಆಗುತ್ತೆ ಶ್ರೀಮಾನ್ ಮಹಾವಿಷ್ಣುವಿಗೆ ಅಂತ ಹೇಳ್ತಾರೆ. ಹಾಗೆ ನಾಳೆ ಶ್ರೀಮಾನ್ ಮಹಾವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡೋದು ಅಥವಾ ಹೇಳೋದು ತುಂಬಾ ಒಳ್ಳೆಯದು. ಹೇಳಕ್ಕೆ ಬರದೇ ಇರೋರು ಹೇಳ್ತಾ ಇರೋ ಕಡೆ ಕೇಳಿಸ್ಕೊಂಡ್ರೆ ಸಾಕು, ಎಷ್ಟೋ ಜನ್ಮಗಳ ಪುಣ್ಯ ನಮಗೆ ಸಿಗುತ್ತೆ. ಆದಷ್ಟು ಸರಳವಾಗಿ ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ನಮ್ಮ ಮನಸ ಇಚ್ಛ ಶ್ರೀಮನ್ ಮಹಾವಿಷ್ಣುವಿನ ಆರಾಧನೆ ಮಾಡಿ ನಮ್ಮ ಬೇಡಿಕೆಗಳು ಕೋರಿಕೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹಾಗೆ ಮತ್ತೊಂದು ಹೊಸ ವಿಷಯದ ಬಗ್ಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.